ಏನು ಭಾವನಾ ನಿಮ್ಮನ್ನು ನೋಡಕ್ಕೆ ಅಂತ ಬಂದಿದ್ಲಂತೆ? ಬಂದಿದ್ರು. ಜೊತೆಗೆ ನಿಮ್ಮ ಗಂಡನೂ ಬಂದಿದ್ರು. ಸಿದ್ದು ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಕೇಳ್ಕೊಳಕ್ಕೆ. ನೋಡಿ ರವಿ ಅವರೇ, ಆ ಭಾವನಾ ಅದೇನೇ ಪಿತೂರಿ ಮಾಡಿದ್ರು ಅದನ್ನ ಸಪೋರ್ಟ್ ಮಾಡಕ್ಕೆ ಅಂತ ನನ್ನ ಪೆದ್ದ ಗಂಡ ಯಾವಾಗಲೂ ಅವಳ ಜೊತೆ ಇದ್ದೇ ಇರ್ತಾರೆ. ಅದಕ್ಕೆಲ್ಲ ನೀವೇನು ಕೇರ್ ಮಾಡೋದಕ್ಕೆ ಹೋಗ್ಬಿಡಿ. ಸರಿ, ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ನಾವೇನೋ ನಡೆಸ್ತಾ ಇದ್ದೀವಿ ಅಂತ ಅವ್ರಿಗೆ ಅನುಮಾನ ಬಂದಿದೆ ಅಂತ ಅನ್ನಿಸ್ತಿದೆ. ನಾನೊಬ್ಬನೇ ಇದ್ದಿದ್ದಕ್ಕಾಯ್ತು. ಸೌಪರ್ಣಿಕೆ ಏನಾದ್ರು ಇದ್ದಿದ್ರೆ ಆ ಭಾವನಾ, ಡ್ರಾಮಾ, ಇಮೋಷನ್ಗೆ ಮೈಂಡ್ ಚೇಂಜ್ ಮಾಡಿ ಕೇಸ್ ವಾಪಸ್ ತಗೋತಿದ್ಲು ಅಂತ ಅನಿಸ್ತಿತ್ತು. ನೋಡಿ, ಸೌಪಿ ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು. ನೀವು ಅವಳಿಗದು ಏನು ಕತೆ ಹೇಳ್ಕೊಂಬಂದಿದ್ದೀರೋ ಅದನ್ನೇ ಇನ್ನೊಂದಷ್ಟು ದಿನ ಕಂಟಿನ್ಯೂ ಮಾಡಿ. ಅವಳನ್ನ ಎಮೋಷ್ನಲಿ ಹೋಲ್ಡ್ ಮಾಡಿಟ್ಕೊಳ್ಳಿ. ಕನಸಲ್ಲಿ ಪದೇ ಪದೇ ಅವ್ರು ಬರ್ತಾ ಇದ್ರು ಅಂತ ಅವಳಿಗೆ ಪದೇ ಪದೇ ನೀವು ಹೇಳ್ತಾ ಇರಿ. ಅದನ್ನು ಕೇಳಿ ಕೇಳಿ ಅವಳಿಗೆ ಸಿದ್ದು ಮೇಲೆ ಇನ್ನೂ ಕೋಪ ಬರಬೇಕು, ದ್ವೇಷ ಬರಬೇಕು. ಯಾವುದೇ ಕಾರಣಕ್ಕೂ ಕೇಸ್ನ ವಾಪಸ್ ತಗೋಬೇಕು ಅನ್ನೋಂಥ ಥಾಟ್ ಪ್ರೊಸೆಸ್ಸೇ ಅವಳ ಮೈಂಡಲ್ಲಿ ಬರಬಾರ್ದು. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.